ಇವತ್ತು ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅವರು ನಾನು ಗೆಲ್ಲಬೇಕಾದ್ರೆ ನಾನು ಯಾರ್ಯಾರು ಮತ ಹಾಕಿದ್ರು ಅನ್ನೋದು ಆತ್ಮಾಲೋಚನೆ ಮಾಡಿಕೊಂಡು ಯಾರ್ಯಾರ ಕಲೆ ಅಲ್ಲ ಅವರು ದೇಶದ ಪ್ರಧಾನಮಂತ್ರಿ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರಿಗಿಂತ ಹೆಚ್ಚಾಗಿ ಅಧ್ಯಯನ ಮಾಡಿದ್ದಾರೆ. ನಾವು 7ನೇ ತರಗತಿ ಓದಿದ್ದು ಇಂಗ್ಲಿಷ್ 3 ಮಾತಾಡಿ ನಾವು ತಲೆ ಕೆಡಿಸ್ಕೊಂಡು ದೇವೇಗೌಡ ಕುಟುಂಬದ ಬಗ್ಗೆ ಜೆಡಿಎಸ್ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ನಾವೇ ಬರ್ತೀವಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವ್ರು ನಮ್ಮ ಸವಾಲನ್ನ ಸ್ವೀಕಾರ ಮಾಡಿ ಆದ್ನ ಗೆದ್ರೆ ಆದ್ನ ಮನೆ ಬಾಗಿಲಲ್ಲಿ ನಾವು ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಆದ್ನ ಹೋದ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಈ ಸವಾಲ್ ಸ್ವೀಕಾರ ಮಾಡಿ ಆದ್ನ ಗಂಡಸಾದ್ರೆ ಈ ಸವಾಲ್ ಸ್ವೀಕಾರ ಮಾಡಿ. ಅಭ್ಯರ್ಥಿ ಯಾರಾಗಿರ್ತಾರೆ ಸರ್? ಇವತ್ತು ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅವರು ನಾನು ಗೆಲ್ಲಬೇಕಾದ್ರೆ ನಾನು ಯಾರ್ಯಾರು ಮತ ಹಾಕಿದ್ರು ಅನ್ನೋದು ಆತ್ಮಾಲೋಚನೆ ಮಾಡಿಕೊಂಡು ಯಾರ್ಯಾರ ಕಲೆ ಅಲ್ಲ ಅವರು ದೇಶದ ಪ್ರಧಾನಮಂತ್ರಿ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರಿಗಿಂತ ಹೆಚ್ಚಾಗಿ ಅಧ್ಯಯನ ಮಾಡಿದ್ದಾರೆ. ನಾವು 7ನೇ ತರಗತಿ ಓದಿದ್ದು ಇಂಗ್ಲಿಷ್ 3 ಮಾತಾಡಿ ನಾವು ತಲೆ ಕೆಡಿಸ್ಕೊಂಡು ದೇವೇಗೌಡ ಕುಟುಂಬದ ಬಗ್ಗೆ ಜೆಡಿಎಸ್ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ನಾವೇ ಬರ್ತೀವಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವ್ರು ನಮ್ಮ ಸವಾಲನ್ನ ಸ್ವೀಕಾರ ಮಾಡಿ ಆದ್ನ ಗೆದ್ರೆ ಆದ್ನ ಮನೆ ಬಾಗಿಲಲ್ಲಿ ನಾವು ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಆದ್ನ ಹೋದ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಈ ಸವಾಲ್ ಸ್ವೀಕಾರ ಮಾಡಿ ಆದ್ನ ಗಂಡಸಾದ್ರೆ ಈ ಸವಾಲ್ ಸ್ವೀಕಾರ ಮಾಡಿ. ಅಭ್ಯರ್ಥಿ ಯಾರಾಗಿರ್ತಾರೆ ಸರ್? ಇವತ್ತು ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅವರು ನಾನು ಗೆಲ್ಲಬೇಕಾದ್ರೆ ನಾನು ಯಾರ್ಯಾರು ಮತ ಹಾಕಿದ್ರು ಅನ್ನೋದು ಆತ್ಮಾಲೋಚನೆ ಮಾಡಿಕೊಂಡು ಯಾರ್ಯಾರ ಕಲೆ ಅಲ್ಲ ಅವರು ದೇಶದ ಪ್ರಧಾನಮಂತ್ರಿ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರಿಗಿಂತ ಹೆಚ್ಚಾಗಿ ಅಧ್ಯಯನ ಮಾಡಿದ್ದಾರೆ. ನಾವು 7ನೇ ತರಗತಿ ಓದಿದ್ದು ಇಂಗ್ಲಿಷ್ 3 ಮಾತಾಡಿ ನಾವು ತಲೆ ಕೆಡಿಸ್ಕೊಂಡು ದೇವೇಗೌಡ ಕುಟುಂಬದ ಬಗ್ಗೆ ಜೆಡಿಎಸ್ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ನಾವೇ ಬರ್ತೀವಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವ್ರು ನಮ್ಮ ಸವಾಲನ್ನ ಸ್ವೀಕಾರ ಮಾಡಿ ಆದ್ನ ಗೆದ್ರೆ ಆದ್ನ ಮನೆ ಬಾಗಿಲಲ್ಲಿ ನಾವು ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಆದ್ನ ಹೋದ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಈ ಸವಾಲ್ ಸ್ವೀಕಾರ ಮಾಡಿ ಆದ್ನ ಗಂಡಸಾದ್ರೆ ಈ ಸವಾಲ್ ಸ್ವೀಕಾರ ಮಾಡಿ. ಅಭ್ಯರ್ಥಿ ಯಾರಾಗಿರ್ತಾರೆ ಸರ್? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.